ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಯಾರೆಲ್ಲ ಪಿಂಚಣಿ ಹಣ ರದ್ದಾಗಿತ್ತು ಸ್ನೇಹಿತರೆ ಅಂತ ಹೇಳಿದ್ರೆ ಅನೇಕ ಕಾರಣಗಳಿಂದಾಗಿ ಪಿಂಚಣಿ ಹಣ ರದ್ದಾಗಿರುವಂತಹ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ನಿನ್ನೆ ಭರ್ಜರಿ ಗುಡ್ ನ್ಯೂಸ್ ಒಂದು ಕೊಟ್ಟಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿನ್ನೆ ಕ್ಯಾಬಿನೆಟ್ ನಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದು ಕೂಡ ಬಹುದಿನಗಳ ಬೇಡಿಕೆ ಕೂಡ ಆಗಿತ್ತು ಸ್ನೇಹಿತರೆ. ಪಿಂಚಣಿದಾರರ ಬಹುದಿನಗಳ ಬೇಡಿಕೆನೂ ಕೂಡ ಆಗಿತ್ತು ಸ್ನೇಹಿತರೆ. ಸೊ ಹಾಗಾದ್ರೆ ಏನೆಲ್ಲ ಬದಲಾವಣೆಗಳನ್ನ ಮಾಡಿದರೆ ಪಿಂಚಣಿಯನ್ನ ಪಡೆಯುವಂತಹ ಫಲಾನುಭವಿಗಳಿಗೆ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಯಾರೆಲ್ಲ ಪಿಂಚಣಿ ಹಣ ರದ್ದಾಗಿದೆ, ಕೆಲವೊಂದಿಷ್ಟು ಪ್ರಮುಖ ಕಾರಣಗಳಿಂದಾಗಿ ಪಿಂಚಣಿ ಹಣ ಯಾರದೆಲ್ಲ ರದ್ದಾಗಿತ್ತು ಅಂತಹ ಒಂದು ಪಿಂಚಣಿದಾರರಿಗೆ ಮತ್ತೆ ಈಗ ಪಿಂಚಣಿ ಮರು ಪಿಂಚಣಿ ಜಮಾವಣೆ ಆಗಲಿದೆ ಸ್ನೇಹಿತರೆ. ಸೊ ಹಾಗಾದ್ರೆ ಯಾರಿಗೆಲ್ಲ ಮರು ಪಿಂಚಣಿ ಜಮಾವಣೆ ಆಗಲಿದೆ, ಅದರ ಜೊತೆಗೆ ರಾಜ್ಯ ಸರ್ಕಾರ ಪಿಂಚಣಿದಾರರಿಗೆ ಯಾವೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ತಮಗೆ ಕ್ಲಾರಿಫಿಕೇಶನ್ ಅನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ. ಅದರ ಜೊತೆಗೆ ಆಗಸ್ಟ್ ತಿಂಗಳ ಪಿಂಚಣಿ ಹಣ ಮತ್ತು ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿ ಹಣ ಕೂಡ ಏನೋ ಜಮಾ ಆಗ್ತಾ ಇದೆ. ಇವತ್ತು ಕೂಡ ಯಾವ ಜಿಲ್ಲೆಗಳಿಗೆ ಹಣ ಜಮಾವಣೆ ಆಗಲಿದೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ವೀಕ್ಷಣೆ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇರುವಂತಹ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈಗಾಗಲೇ ಪಿಂಚಣಿಗೆ ಸಂಬಂಧಪಟ್ಟಂತೆ ಏನು ಮಾನದಂಡಗಳಿದಾವೆ. ಪಿಂಚಣಿಯನ್ನ ಪಡಿಬೇಕಂತ ಹೇಳಿದ್ರೆ ಕನಿಷ್ಠವಾಗಿ, ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಆದಾಯದ ಮಿತಿಯಲ್ಲಿ ಬಹಳಷ್ಟು ಆದಾಯ ತೀರಾ ಕಡಿಮೆ ಇತ್ತು ಸ್ನೇಹಿತರೆ. ಈ ಹಿಂದೆ ಪಿಂಚಣಿಯನ್ನ ಪಡಿಬೇಕಂತ ಹೇಳಿದ್ರೆ ಕನಿಷ್ಠ ಆದಾಯ ಸುಮಾರು 1,32,000 ಕನಿಷ್ಠ ಆದಾಯ, ವಾರ್ಷಿಕ ಆದಾಯ ಇರುವಂತಹ ಮಾತ್ರ ಪಿಂಚಣಿಯನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಹೊಂದಿದ್ರು ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಹಿಂದೆ ಏನೋ ಪಿಂಚಣಿಯನ್ನ ಪಡಿಬೇಕಂತ ಹೇಳಿದ್ರೆ ಅದು ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು, ವೃದ್ಧಾಪ್ಯ ಪಿಂಚಣಿ ಆಗಿರ್ಬೋದು, ಅಥವಾ ಯಾವ್ದಾದ್ರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿಬೇಕಂತ ಹೇಳಿದ್ರೆ ಏನೋ ಆದಾಯದ ಮಿತಿ ಏನಿದೆ, ಇನ್ಕಮ್ ಮಿತಿ ಏನಿದೆ, ಅದು 32,000ಕ್ಕಿಂತ ಹೆಚ್ಚು ಮೇಲಿರಬಾರ್ದು. ಅದರ ಒಳಗೆ ಇದ್ದವರಿಗೆ ಮಾತ್ರ, ಅಂತವರಿಗೆ ಮಾತ್ರ ಪಿಂಚಣಿಯನ್ನ ನೀಡುವಂತಹ ಏನು ಪ್ರಕ್ರಿಯೆ ಇತ್ತು ಸ್ನೇಹಿತರೆ. ಬಟ್ ಈಗಾಗಲೇ ನಿನ್ನೆ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆದಾಯದ ಮಿತಿಯನ್ನ ಹೆಚ್ಚಳ ಮಾಡಿದರೆ ಸ್ನೇಹಿತರೆ. ಇದು ಬಹುದಿನಗಳ ಬೇಡಿಕೆನೂ ಕೂಡ ಆಗಿತ್ತು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ತಮಗೆ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ. ಆದಷ್ಟು ಶೀಘ್ರದಲ್ಲಿ ಆದಾಯದ ಮಿತಿ ಕೂಡ ಹೆಚ್ಚಳ ಆಗುವಂತಹ ನಿರೀಕ್ಷೆ ಇದೆ ಎನ್ನುವಂಥದ್ದು. ಸೊ ನಿನ್ನೆ ಅಧಿಕೃತವಾಗಿ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಘೋಷಣೆಯಾಗಿದ್ದು, ಆದಾಯದ ಮಿತಿಯನ್ನ 32,000 ಇದ್ದದನ್ನ ಅದನ್ನ 1,20,000ವರೆಗೆ ಈಗ ಅದನ್ನ ಹೆಚ್ಚಳ ಮಾಡಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇನ್ನು ಮುಂದೆ ತಾವು ತಮ್ಮ ಆದಾಯದ ಮಿತಿ ಅಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿರುವಂತಹ ಆದಾಯದ ಮಿತಿ 1,20,000 ಒಳಗೆ ಇದ್ರೂ ಕೂಡ ತಾವು ಪಿಂಚಣಿಯನ್ನ ಪಡಿಲಿಕ್ಕೆ ಅರ್ಹತೆಯನ್ನ ಪಡೆದುಕೊಂಡಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯಾದಂತಹ ಪಿಂಚಣಿ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ, ಅಂಗವಿಕಲರ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ. ಈಗಾಗಲೇ ಈ ಒಂದು ಆದಾಯದ ಮಿತಿ ಹೆಚ್ಚಳ ಇದೆ ಎನ್ನುವಂತಹ ಕಾರಣಕ್ಕಾಗಿ ಯಾರದೆಲ್ಲ ಪಿಂಚಣಿ ಹಣ ರದ್ದಾಗಿದೆ ಅಂತ ಹೇಳಿದ್ರೆ, ಈ ಹಿಂದೆ 32,000 ಇತ್ತು. ಸೊ 32,000ಕ್ಕಿಂತ ಹೆಚ್ಚಿಗೆ ಯಾರ್ದಿತ್ತು ಮತ್ತು 1,20,000 ಒಳಗೆ ಯಾರ್ದು ಇದೆ ಈಗ ಪ್ರೆಸೆಂಟ್ ಆಗಿ, ಅಂತವ್ರಿಗೆ ರದ್ದಾಗಿದ್ರೆ ಮತ್ತೆ ಈಗ ಪಿಂಚಣಿ ಹಣ ಜಮಾ ಆಗುತ್ತೆ. ತಾವು ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಕ ಹೋಗಿ ದಾಖಲೆಗಳನ್ನ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ 1,20,000ವರೆಗೆ ಇರುವಂತಹ ಅದ್ರ ಒಳಗಿರುವಂತಹ ಆದಾಯ ಇದ್ರೆ ಖಂಡಿತವಾಗ್ಲೂ ಕೂಡ ತಮಗೆ ಅದನ್ನ ಮತ್ತೆ ಈಗ ಮರು ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು. ಪಿಂಚಣಿ ಹಣ ಗೆ ಸಂಬಂಧಪಟ್ಟಂತೆ ಆದಾಯದ ಮಿತಿಯನ್ನ ಹೆಚ್ಚಳ ಮಾಡಿದ್ದಾರೆ. ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಫಲಾನುಭವಿಗಳು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಈಗ ಆಗಸ್ಟ್ ಮತ್ತು ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿದಾರರಿಗೆ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ. ಯಾರಿಗೆಲ್ಲ ಜಮಾ ಆಗಿಲ್ಲ ಪೆಂಡಿಂಗ್ ಹಣ, ಮ್ಯಾಕ್ಸಿಮಮ್ ಆಗಿ ಇವತ್ತು ಕಂಪ್ಲೀಟ್ ಆಗಿ ಪೆಂಡಿಂಗ್ ಉಳಿದಿರುವಂತಹ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಆಗಸ್ಟ್ ತಿಂಗಳದ್ದು ಮತ್ತು 2 ತಿಂಗಳು ಪೆಂಡಿಂಗ್ ಪಿಂಚಣಿ ಒಟ್ಟಾರೆಯಾಗಿ ಜಮಾವಣೆ ಆಗಲಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳು ಪಿಂಚಣಿ ಹಣ ಇವತ್ತೇ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಸೊ ಯಾರಿಗೆಲ್ಲ ಈಗಾಗಲೇ ಕ್ರೆಡಿಟ್ ಆಗಿದೆ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಅನ್ನ ಮಾಡಿ ಮಾಹಿತಿಯನ್ನ ಒದಗಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.